ನಾವು ಅಯೋಧ್ಯೆಯನ್ನು ಬಿಡುವ ಆ ಕಾಲದಲ್ಲಿ ತಂದೆ
ಪರಿಪಾಲನೆಗಾಗಿ ಮಾತೆ ಕೈಕೆಯ ಮನದಾರಕ್ಕೆಗೋಸ್ಕರವಾಗಿ 14 ವರ್ಷ ವನವಾಸದ ದೀಕ್ಷೆಯನ್ನು ಹೊತ್ತು ಅಯೋಧ್ಯೆಯ ನೆಲವನ್ನು ತೊರೆದವರು, ಕಾಡನ್ನು ಸೇರಿದವರು. ಕಾಡಿಗೆ ಬರುವಾಗ ನಮಗೆ ಉದ್ದೇಶ ಇರುತ್ತೆ. ಆದರೆ ಕಾಡಿಗೆ ಬಂದಾಗ ರಾಮನು ನೀನು ಕಾಡಿನಲ್ಲಿ 14 ವರ್ಷ ಕಳೆಯುವುದು ಮಾತ್ರ ನಿನ್ನ ಉದ್ದೇಶ ಅಲ್ಲ. ನಿನ್ನ ಆಗಮನಕ್ಕೆ ಇಲ್ಲಿ ಮಾಡಬೇಕಾದಂತಹ ಕಾರ್ಯಕಾರಣಗಳು ಬೇರೆಯೇ ಮುಂದಿರುವುದನ್ನು ಕಾಡು ನಮಗೆ ಎಚ್ಚರಿಸಿದೆ. ಇದು ಯಾವಾಗಲೂ ಹಾಗೆ. ಕಾಡು ಹಾಗೂ ನಾಡು ಪರಸ್ಪರ. ಕಾಡು ಸಮೃದ್ಧವಾಗಿದ್ದಾಗ ನಾಡಿನ ಜನರ ಜೀವನವು ಸಮೃದ್ಧವೇ ಆಗಿರುತ್ತದೆ. ಹಾಗೆ ನಾಡಿನಲ್ಲಿ ಸಮರ್ಪಕವಾದ ಆಡಳಿತ ನಡೆಯುತ್ತಿದೆ ಅಂತಾದರೆ ಕಾಡು ಸಮೃದ್ಧವಾಗಿಯೇ ಇರುತ್ತದೆ. ಆದರೆ ಕಾಡಿಗೆ ಬಂದಂತಹ ಕಾಲದಲ್ಲಿ ನಮಗೆ ಅರಿವಾದದ್ದು ಆಯುಧವನ್ನು ನಾವು ಹಿಡಿದು ಬಂದದ್ದು ನಮ್ಮ ಆತ್ಮರಕ್ಷಣೆಗಾಗಿ ಮಾತ್ರ. ಆದರೆ ಇಲ್ಲಿ ಬಂದ ಮೇಲೆ ಅನೇಕ ಋಷಿಮುನಿಗಳ ಸಂದರ್ಶನವನ್ನು ಮಾಡುತ್ತಾ ಮುಂದುವರಿದಾಗ ಈ ಆಯುಧ ಕೇವಲ ನಿನ್ನ ರಕ್ಷಣೆಗಾಗಿ ಅಲ್ಲ, ಧರ್ಮ ರಕ್ಷಣೆಗಾಗಿ ವಿನಿಯೋಗ ಆಗಬೇಕು ಅಂತ ಋಷಿಮುನಿಗಳೆಲ್ಲ ನಮ್ಮನ್ನು ಎಚ್ಚರಿಸಿದ್ರಲ್ಲ. ಆಗ ಅರಿತುಕೊಂಡಿದ್ದೇವೆ. ಮಹಾತ್ಮರಾದಂತಹ ಅಗಸ್ತ್ಯರು ಅದೆಷ್ಟು ಕಾಲದಿಂದ ನನ್ನ ಆಗಮನಕ್ಕಾಗಿಯೇ ಕಾಯುತ್ತಿದ್ದಾರೋ ಎನ್ನುವ ಹಾಗೆ ಬಂದ ಕ್ಷಣದಲ್ಲಿ ನನ್ನನ್ನು ಕಂಡು ಆಧರಿಸಿ ಈ ಗೋದಂಡವನ್ನು ಮಾತ್ರವಲ್ಲದೆ ಅನೇಕ ಶಸ್ತ್ರಾಸ್ತ್ರಗಳನ್ನೆಲ್ಲ ಧಾರೆ ಎಳೆದುಕೊಟ್ಟರು. ನಿನ್ನಿಂದ ಸರ್ವರಕ್ಷಣೆಯಾಗಲಿ ರಾಮ ಅಂತ ಹರಸಿದ್ರು. ಆವಾಗಲೇ ಅರ್ಥ ಮಾಡಿಕೊಂಡಿದ್ದೇನೆ ನಾನು ಕಾಡಿನಲ್ಲಿ ಮಾಡಬೇಕಾದಂತಹ ಬೇರೆ ಕಾರ್ಯಗಳು ಉಂಟು ಅಂತ. ಆ ನಿಮಿತ್ತವಾಗಿಯೇ ಬಹುಶಃ ಈ ಹೊತ್ತು ಲಂಕೆಗೆ ಬರಬೇಕಾಗಿ ಬಂತು. ಆ ಹೊತ್ತು ದಿವಸ ಗುರು ವಿಶ್ವಾಮಿತ್ರರು ನನ್ನನ್ನು ಎಚ್ಚರಿಸಿದ್ರು. ನೀನು ಕೇವಲ ಅಯೋಧ್ಯೆಯಲ್ಲಿ ಇದ್ದು ರಾಜಕುಮಾರನಾಗಿ ರಾಜ್ಯದ ಪರಿಪಾಲನೆಗಾಗಿ ಮಾತ್ರ ಹುಟ್ಟಿದವನಲ್ಲ, ನಿನ್ನಿಂದ ಧರ್ಮ ಸಂಸ್ಥಾಪನೆ ಆಗಬೇಕು ಅಂತ ಮೂಲ ಬೀಜವನ್ನು ಬಿತ್ತಿದವರೇ ಅವರು. ಆದ್ದರಿಂದ ಅದು ಈ ಹೊತ್ತು ಇಲ್ಲಿ ಅಗಸ್ತ್ಯರ ಮೂಲಕವಾಗಿ ಮುಂದುವರಿಯುವುದಕ್ಕೆ ಕಾರಣ ಆಗಿದೆ. ಸರಿ, ಇದನ್ನೆಲ್ಲ ಯೋಚಿಸುತ್ತಾ ಪಂಚವಟಿಗೆ ಬಂದಂತಹ ಆ ಕಾಲದಲ್ಲಿ ಅಲ್ಲಿ ಪ್ರತ್ಯಕ್ಷ ದರ್ಶನ ಆಗಿದೆ. ಕೆಟ್ಟ ರಾಕ್ಷಸರ ಬಾಧೆಯಿಂದ ಋಷಿ ಮುನಿಗಳೆಲ್ಲ ಹೇಗೆ ತತ್ತರಿಸಿ ಹೋಗಿದ್ದಾರೆ, ಅವರ ಬದುಕು ಹೇಗೆ ಅಸ್ತವ್ಯಸ್ತ ಆಗಿದೆ. ನಿಜವಾಗಿ ಅರಸನಾದವರು ಕಾಡಿನಲ್ಲಿರುವಂತಹ ಋಷಿ ಮುನಿಗಳನ್ನು ಸಂರಕ್ಷಿಸಬೇಕು. ಅವರ ಯಜ್ಞಯಾಗಾದಿ ಕಾರ್ಯಗಳು ನಿರಂತರವಾಗಿ ನಡೆಯುವಂತೆ ರಕ್ಷಣೆಯನ್ನು ಕೊಡಬೇಕು. ನಮ್ಮ ಎದುರಿನಲ್ಲಿಯೇ ಬಂದು ಅವರನ್ನು ತೋಡಿಕೊಂಡು ನಮ್ಮ ಅವಸ್ಥೆ ಹೀಗಾಗಿದೆ ಅಂತ ಆವಾಗ ನಿಜವಾಗಿ ನನಗೆ ನಾಚಿಕೆ ಆಯಿತು. ನಾವಾಗಿ ಮುಂದಾಗಿ ಮಾಡಬೇಕಾದಂತಹ ಕಾರ್ಯವನ್ನು ಅವರಾಗಿ ಬಂದು ಎಚ್ಚರಿಸ್ತಾ ಇದ್ದಾರಲ್ಲ. ಆದ್ದರಿಂದಲೇ ಅವರಿಗೆ ಭರವಸೆಯನ್ನು ಕೊಟ್ಟೆ, ಸರದೂಷಣಾದಿಗಳ ತಲೆಯನ್ನು ಕಡಿತೆ. ಶೂರ್ಪನಖ ಮಾನಸಿಕ ಆಯಿತು. ಆ ನಿಮಿತ್ತವಾಗಿ ಸೀತೆಯ ಅಪಹಾರವೂ ಇಲ್ಲ ಆಯಿತು. ಸೀತೆಯನ್ನು ಹುಡುಕುತ್ತಾ ಮುಂದೆ ಬಂದೆವು. ಸುಗ್ರೀವನ ಸಖ್ಯ ಆಯಿತು, ವಾಲಿಯನ್ನು ವರ್ಧಿಸಿದ್ದಾಯಿತು. ಈಗ ಲಂಕೆಗೆ ಕಪಿ ಸೇನೆಯನ್ನು ಕೂಡಿಕೊಂಡು ಬಂದು ನಿಂತಿದ್ದೇವೆ. ಇದರ ಹಿಂದಿರುವ ಉದ್ದೇಶ ಏನು ಅಂತ ನನಗೆ ಗೊತ್ತಲ್ಲ ಲಕ್ಷ್ಮಣ.
ರಾಮನನ್ನ ವಂಚಿಸಿ ಸೀತೆಯನ್ನು ಅಪಹರಿಸಿ ತಂದ. ಈಗ ಯಾರು ಜನಕನಂದನೆ, ಯಾರು ಸೂರ್ಯವಂಶದ ಸೊಸೆಯಾಗಿದ್ದಾಳು ಅಂತಹ ಸೀತೆ ರಾಮನ ಸತಿ ರಾವಣನೊಬ್ಬನಿಂದ ಅಪಹರಣವಾಗುವಂತಾದರೆ ಇದು ಕೇವಲ ನನ್ನ ಪೌರುಷಕ್ಕೆ ಮಾತ್ರ ಅಲ್ಲ, ಸೂರ್ಯವಂಶದ ನಿಷ್ಕಳಂಕವಾದಂತಹ ಚರಿತ್ರೆಗೆ ಒಂದು ಕಳಂಕ ಅಂತ ಭಾವಿಸಿದವನಾದ. ಆದ್ದರಿಂದಲೇ ಇಲ್ಲಿ ಕೇವಲ ಸೀತೆಯ ಕೈ ಹಿಡಿದ ಪತಿಯಾಗಿ ಅಲ್ಲ, ಒಬ್ಬ ಸೂರ್ಯವಂಶದಲ್ಲಿ ಹುಟ್ಟಿದಂತಹ ಕುಲದ ಕುಡಿಯಾಗಿ ನಾವಿಲ್ಲಿ ಮಾಡಬೇಕಾದಂತಹ ಕರ್ತವ್ಯ ಉಂಟು. ಸೀತೆಯನ್ನು ಬಂಧನದಿಂದ ಮೋಕ್ಷ ಮಾಡಬೇಕು, ಬಂಧನದಿಂದ ಬಿಡಿಸಬೇಕು ಎನ್ನುವ ಈ ಹಂಬಲವನ್ನು ಹೊತ್ತು ನಮ್ಮವರೆಲ್ಲ ಕೂಡಿಕೊಂಡು ಇಲ್ಲಿ ಬಂದಾಗಿದೆ. ಈಗ ಆ ಮೂಲಕವಾಗಿ ನಮ್ಮ ವಂಶದ ಘನತೆಯನ್ನು ಎತ್ತಿ ಹಿಡಿಯಬೇಕಾದ ಕರ್ತವ್ಯ ಹೊಣೆ ನಮ್ಮದು. ಅದನ್ನು ಯೋಚಿಸಿ ಬಂದದ್ದು ಸತ್ಯ. ಈಗ ಮುಂದುವರಿಯುವ ಪರಿಯೇನು ಅಂತ ಯೋಚಿಸ್ತಾ ಇದ್ದೇನೆ. ನಿನ್ನ ಪದಕ್ಕೆ ಮತ್ತೊಮ್ಮೆ ನಮಸ್ಕರಿಸ್ತಾ ಇದ್ದೇನೆ. ಕಾರಣ ಉಂಟು. ಇಲ್ಲಿಯವರೆಗಾಗಿ ಬಂದ ಕಾರ್ಯ ಯಾವುದು? ನಮ್ಮ ಅತ್ತಿಗೆಯಾಗಿ ಬಂದ ಸೀತಾಮಾತೆಯನ್ನು ಬಿಡಿಸಿಕೊಳ್ಳಬೇಕೆನ್ನುವ ಕಾರಣ. ಆದ್ರೆ ಇಲ್ಲಿ ಬಂದು ನೀನು ಹೇಳುವ ಮಾತನ್ನ ಕೇಳಿದ್ರೆ ಏನ್ ಹೇಳಬೇಕು ಅಂತಲೇ ಗೊತ್ತಾಗುವುದಿಲ್ಲ. ಅಲ್ಲಿಗೆ ಹೋದ್ರೆ ಪುಣ್ಯವನ್ನು ಶಾಂತಿ ಹೇಳ್ತಾರೆ. ಯಾವುದಕ್ಕೆ? ಪುಣ್ಯದ ಕಾರ್ಯವನ್ನ ಮಾಡಬೇಕೆನ್ನುವ ಕಾರಣಕ್ಕಾಗಿ. ಇದುವರೆಗೆ ಮಾಡಿದ್ದು ಅದೇ ಹೌದು, ಪುಣ್ಯದ ಕಾರ್ಯವನ್ನ ಮಾಡಿದ್ದೆ. ಆದ್ರೆ ಇಲ್ಲಿಯವರೆಗಾಗಿ ಬಂದು ಲಂಕೆಯಲ್ಲಿ ಇದ್ದವರು ಯಾರು? ತುರುಳರು. ಅಂತ ತುರುಳರನ್ನು ವಧಿಸುವುದಕ್ಕೆ ಒಮ್ಮೆಲೆ ಹೋಗುವುದನ್ನು ಬಿಟ್ಟು ಚಿಂತೆ ಮಾಡ್ತಾ ಇದೆಯಲ್ಲ. ಹಾಗಾಗಿ ಅಣ್ಣಯ್ಯ, ಈ ಚಿಂತೆ ಮಾಡಬೇಕಾದಂತ ಅವಶ್ಯಕತೆ ಇಲ್ಲ. ರಣತಾನೆ ನಿಮ್ಮ
ಅಷ್ಟೇ ಅಲ್ಲ ನನ್ನನ್ನು ವಂಚಿಸಿ ಮತ್ತಿಗೆ ಕಾವಲಿರುವಂತ ಸಂದರ್ಭದಲ್ಲಿ ನನಗೂ ಕೂಡ ಮೋಸ ಮಾಡಿದ್ದಾನೆ. ಮೋಸ ಮಾಡಿ ಅತ್ತಿಗೆ ನಾಟಕ ತಂದಿದ್ದಾನೆ ಅಂತಾದ್ರೆ ತೋರಣೆ ಹೌದು ಅಂತ ಇದುವರೆಗೆ ಆತ ಭೂಮಿ ಮೇಲೆ ಬದುಕುಳಿದ್ದಾನೆ. ಆದ್ರೆ ಇನ್ನು ಮುಂದೆ ಹಾಗಲ್ಲ, ಅವನಿಗೆ ಭೂಮಿಯ ಮೇಲೆ ಬದುಕು ಅರ್ಹತೆ ಇಲ್ಲ. ಹಾಗಾಗಿ ಅಣ್ಣ ಚಿಂತೆ ಮಾಡಬೇಕಾದದಿಲ್ಲ. ಇದು ನಿಮ್ಮ ತಮ್ಮ ಲಕ್ಷ್ಮಣ ನಾನಿದ್ದೇನೆ. ನಮ್ಮ ಬಲದಲ್ಲಿ ನಮಗೆ ವಿಶ್ವಾಸ ಇರಬೇಕು. ಈಗ ನಿನ್ನ ಬಲದ ಬಗ್ಗೆ ನಾನು ಶಂಕಿಸ್ತೇನೆ ಅಂತ ತಿಳಿದುಕೊಳ್ಬೇಡ. ಮತ್ತೆ ನನಗೂ ವಿಶ್ವಾಸ ಉಂಟು. ಆದ್ರೆ ಬಲಪ್ರಯೋಗ ಎಲ್ಲಿ, ಯಾವಾಗ, ಹೇಗೆ, ಯಾರಲ್ಲಿ ಇದನ್ನೆಲ್ಲ ಯೋಚಿಸಬೇಕಾಗುತ್ತದೆ. ಮತ್ತೆ ಯಾವಾಗಲೂ ನಾವು ವಿರೋಧಿಗಳನ್ನು ಗೆಲ್ಲಬೇಕು ಅಂತ ಕೇವಲ ನಮ್ಮ ಬಲದ ಮೇಲೆ ನಾವು ವಿಶ್ವಾಸ ಇಟ್ಟುಕೊಂಡು ಸಾಕು. ಮತ್ತೆ ವಿರೋಧಿಯ ಬಲವನ್ನು ಅಳೆದು ತೂಗಿ ನೋಡ್ಬೇಕಾಗ್ತದೆ. ಅಣ್ಣಯ್ಯ, ವಿರೋಧಿಗಳ ಬಲ ಎಷ್ಟು ಅಂತ ನೋಡುವುದು. ಅವರು